Hi Money Energy friends, welcome to Money Energy 369 ನವರಾತ್ರಿ ಸ್ಪೆಷಲ್ ಆಗಿ ನಿಮ್ಗೆ ಪ್ರತಿದಿನ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನ 8ನೇ ದಿನ ಅಂದ್ರೆ ಡೇ 8 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಲ್ಲಿ ನಾನ್ ನಿಮ್ಗೆ ಕೊಡ್ತಾ ಇರುವಂತದ್ದು ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆ. ನಿಮ್ಗೆ ಎಲ್ಲರಿಗೂ ಅರ್ಥ ಆಗೇ ಇರುತ್ತೆ. ವಿಷನ್ ಬೋರ್ಡ್ ಟೆಕ್ನಿಕ್. ವಿಷನ್ ಬೋರ್ಡ್ ಅನ್ನೋದು ತುಂಬಾನೇ ಒಂದು ಮಿರಾಕಲ್ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಒಂದು ಸಬ್ಕಾನ್ಶಿಯಸ್ ಮೈಂಡ್ಗೆ ಪ್ರೋಗ್ರಾಮ್ ಆಗ್ಲಿಕ್ಕೆ ವಿಷನ್ ಬೋರ್ಡ್ ತುಂಬಾ ಸಹಾಯ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ನಿಮ್ಗೆ ಹೇಗೆ ಈ ವಿಷನ್ ಬೋರ್ಡ್ ಮಾಡ್ಬೇಕು, ಇದು ತುಂಬಾ ಹಳೇದು, ಇದೇನಿದೆ ಈ ತರ ಇದೆ ಅಂತ ಅನ್ಕೋಬೇಡಿ. ಮೇ ಬಿ 4 years ಬ್ಯಾಕ್ ವಿಷನ್ ಬೋರ್ಡ್ ಇದು. ಇದ್ರಲ್ಲಿ ಯಾವ್ಯಾವ್ದು ಆಗ್ತಾ ಇರುತ್ತೋ ಅದೆಲ್ಲ ತೆಗ್ದಾಕ್ತಾ ಇರ್ತೀವಿ ನಾವು. ಸೊ ಇದು ಹಳೆ ಒಂದು ವಿಷನ್ ಬೋರ್ಡ್. ಎಲ್ಲ ಕಂಪ್ಲೀಟ್ ನನ್ನ ಲೈಫ್ ಟೈಮ್ಗೆ ಏನೇನ್ ಬೇಕು ಎಲ್ಲ ಹಾಕ್ಬಿಟ್ಟಿದೀನಿ. ಇದು ನಾನು ಬೆಡ್ರೂಮ್ ಅಲ್ಲಿ ಇದ್ದೀನಿ ಈಗ ಪ್ರೆಸೆಂಟ್. ಈ ವಿಡಿಯೋ ನಮ್ಮ ಒಂದು ಬೆಡ್ರೂಮ್ ಅಲ್ಲಿ ಮಾಡ್ತಾ ಇರುವಂತದ್ದು. ಇದು ಕಂಪ್ಲೀಟ್ ಎಲ್ಲರಿಗೂ ನನ್ನ ಒಂದು ಕೋರಿಕೆ ಏನಿದೆಯೋ ಏನೇನ್ ಬೇಕೋ ಎಲ್ಲ ಹಾಕಿದೀನಿ. ಇಲ್ಲಿ ನಮ್ಮ ಹಸ್ಬೆಂಡ್, ಇಲ್ಲಿ ನನ್ನ ಮಗಂದು, ಅವನ ಒಂದು ಎಜುಕೇಶನ್ ಹೇಗಿರ್ಬೇಕು, ಅವನು ಯಾವ ರೀತಿ ಸ್ಟಡಿ ಮಾಡ್ಬೇಕು, ಯಾವ ರೀತಿ ಅವನು ಗೋಲ್ ಅಚೀವ್ ಮಾಡ್ಬೇಕು, ಏನೆಲ್ಲ ಅವನು ಪಡಿಬೇಕು, ಎಂತ ಕಾರು ಎಂತ ಬೈಕ್ ಅವನು ಯೂಸ್ ಮಾಡ್ಬೇಕು, ಎಂತ ಬ್ರಾಂಡೆಡ್ ಡ್ರೆಸ್ಸಸ್ ಯೂಸ್ ಮಾಡ್ಬೇಕು, ಎಲ್ಲವನ್ನು ಮನೆಗಳು ಹೇಗಿರ್ಬೇಕು ಅನ್ನೋ ಒಂದು ಕಟ್ಟೋಂಥದ್ದು ನನ್ ತಿಳಿದು ನಿಮ್ಗೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ಈ ರೀತಿ ನಾನು ವಿಷನ್ ಬೋರ್ಡ್ ಅನ್ನೋದು ಮಾಡಿದೀನಿ. ಸೊ ಅವರ ಒಂದು ಫೋಟೋ ಹಾಕ್ಬಿಟ್ಟು ಸುತ್ತಲೂ ಅವರು ಯಾರ್ಯಾರಿಗೆ ಏನೇನು ಗೋಲ್ಸ್ ಇದೆಯೋ ಅದನ್ನ ಹಾಕೋದು ವಿಷನ್ ಬೋರ್ಡ್ ಅಂತ ಹೇಳ್ತೀವಿ. ಈ ವಿಷನ್ ಬೋರ್ಡ್ ನೀವು ಹೇಗೆ ರೆಡಿ ಮಾಡ್ಕೋಬೇಕು ಅಂದ್ರೆ, ಥರ್ಮೋಕೋಲ್ ಶೀಟ್ ತಗೊಳ್ಳಿ. ಫಸ್ಟ್ ಥರ್ಮೋಕೋಲ್ ಶೀಟ್ ತಗೊಂಡು ಅದ್ರ ಮೇಲೆ ಒಂದು ಯೆಲ್ಲೋ ಕಲರ್ ಪೇಪರ್ ಅಥವಾ ಈ ತರ ರೆಡ್ ಕಲರ್ ಪೇಪರ್, ಇದು ಶೇಡ್ ಆಗೋಗಿದೆ 4 years ಬ್ಯಾಕ್ ಅಂತ ಹೇಳಿದ್ನಾಗ ಹಳೇದು. ಸೊ ನೀವು ಯೆಲ್ಲೋ ಆರ್ ರೆಡ್ ಪೇಪರ್ನ ಅದ್ರ ಮೇಲೆ, ಆ ಕಾರ್ಡ್ಬೋರ್ಡ್ ಮೇಲೆ, ಆ ತರ ಥರ್ಮೋಕೋಲ್ ಶೀಟ್ ಮೇಲೆ ಅಣಿಸಿ ಆದ್ಮೇಲೆ ಒಂದ್ ಕಡೆಯಿಂದ ಬನ್ನಿ. ಫಸ್ಟ್ ಮನೆಯಲ್ಲಿ ಯಜಮಾನ ಯಾರು ಅಂದ್ರೆ ಯಾರು ಆ ಮನೆನ ನಡೆಸ್ತಾ ಇರ್ತಾರೋ ಅಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಸೊ ಅವ್ರದ್ದು ಅಂದ್ರೆ ನಿಮ್ಮ ಹಸ್ಬೆಂಡ್. ಅರ್ನಿಂಗ್ ಯಾರು ಮಾಡ್ತಾ ಇರ್ತಾರೋ ಅವ್ರದ್ದು. ಸೊ ಹಸ್ಬೆಂಡ್ ಆದ್ರೆ ಹಸ್ಬೆಂಡ್, ನೀವು ಆದ್ರೆ ನೀವು. ಯೂಶಲಿ ಎಲ್ಲರ ಮನೆಯಲ್ಲೂ ಹಸ್ಬೆಂಡ್ ಇರುತ್ತಲ್ಲ. ಸೊ ಅವ್ರದ್ದು ಫಸ್ಟ್ ಹಾಕಿ, ಅವ್ರಿಗೆ ಏನೇನ್ ಕೋರಿಕೆ ಇದೆಯೋ, ಏನೆಲ್ಲ ತಗೋಬೇಕು, ಏನೆಲ್ಲ ಪಡಿಬೇಕು, ಕಾರು ಬೈಕಿಂದ ಹಿಡ್ದು ಅವ್ರ ಆಸೆಗಳು ಏನಿದೆ ಎಲ್ಲವನ್ನು ಫೋಟೋ ಮೂಲಕ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಇವಾಗ ಯಾವ ಕಾರ್ ಬೇಕು ಅದನ್ನ ಗೂಗಲ್ ಸರ್ಚ್ ಮಾಡಿ. ಮನೆ ಯಾವ ರೀತಿ ನೀವು ಕಟ್ಸ್ಬೇಕು ಅನ್ನೋದು ಅಟ್ಲೀಸ್ಟ್ ಒಂದು ಇಮೇಜ್ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರುತ್ತೆ. ನಾನು ಹೀಗೆ ಮನೆ ಕಟ್ಟಿದ್ರೆ ನಂಗೆ ಹಿಂಗಿರ್ಬೇಕು ಅನ್ನೋದು ಆಸೆ ಇರುತ್ತಲ್ಲ. ಸೊ ಅದಕ್ಕೆ ಅದೇ ಸೇಮ್ ಟು ಸೇಮ್ ಸಿಗೋದಿಲ್ಲ, ಅಟ್ಲೀಸ್ಟ್ ಎಲಿವೇಶನ್ ವೈಸು ನಿಮ್ಗೆ ಹತ್ತಿರ ಇರೋ ಅಂತದ್ದು ಸಿಗತ್ತೆ. ಸೊ ಅಂತ ಒಂದು ಇಮೇಜ್ ನ ಪ್ರಿಂಟ್ಔಟ್ ತಗೊಂಡು ಹಾಕಿ. ಸೈಟ್ ತಗೋಬೇಕು ಅಂದ್ರೆ ಸೈಟ್ದು ಒಂದು ಫೋಟೋ ತೆಗೆದು ಹಾಕಿ. ಎಲ್ಲ ಇಲ್ಲಿ ವಿಷನ್ ಬೋರ್ಡ್ ಅಲ್ಲಿ ಏನಪ್ಪಾ ಅಂದ್ರೆ ಫೋಟೋ ಮೂಲಕನೇ ನಾವು ಸಬ್ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡ್ತಾ ಇರ್ತೀವಿ. ಬೆಳಗ್ಗೆ ಎದ್ದ ಕೂಡಲೇ ಈ ಒಂದು ವಿಷನ್ ಬೋರ್ಡ್ ನ ನಾವು ಬೆಡ್ರೂಮ್ ಅಲ್ಲಿ, ಅದಕ್ಕೆ ನಾನು ಬೆಡ್ರೂಮ್ ಅಲ್ಲೇ ಸಜೆಸ್ಟ್ ಮಾಡ್ತೀನಿ. ಯಾಕೆಂದ್ರೆ ನಾವು ಎದ್ದ ಕೂಡಲೇ ನಾರ್ತ್ ವಾಲ್ಗೆ ಹಾಕಿ ನಾವ್ ಇಲ್ಲಿ ಬೆಡ್ರೂಮ್ ಇದೆ. ಸೊ ಇಲ್ಲಿ ಬೆಡ್ ಇದೆ ನಮ್ದು ಅಪೋಸಿಟ್. ಸೊ ಕ್ಯಾಮ್ರಾ ನಾನು ಟರ್ನ್ ಮಾಡಕ್ ಆಗಲ್ಲ ಆ ಕಡೆ. ಸೊ ಆ ಬೆಡ್ ಮೇಲೆ ನಾವು ಮಲ್ಕೊಂಡಿರ್ತೀವಲ್ಲ, ಎದ್ದು ಕುತ್ಕೊಂಡಿದ ತಕ್ಷಣ ನಮ್ಗೆ ಇದು ಕಾಣಿಸುತ್ತೆ, ಅಪೋಸಿಟ್ ಆಗಿರೋದೇ ಕಾಣಿಸುತ್ತೆ. ಇದು ವಿಷನ್ ಬೋರ್ಡ್. ಸೊ ನಾವ್ ಏನ್ ಮಾಡ್ತೀವಿ, ಎದ್ದ ತಕ್ಷಣ ನಮ್ಮ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಆಲ್ಫಾ ಸ್ಟೇಟ್ ಅಲ್ಲಿ ಇರುತ್ತೆ. ಆಲ್ಫಾ ಸ್ಟೇಟ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಕಂಪ್ಲೀಟ್ ಆಗಿ ಆ ಪಿಕ್ಚರ್ ಮೇಲೆ ನಾವು ಹಿಂಗೆ ಇಮಿಡಿಯೇಟ್ ಆಗಿ ನೋಡಿದಾಗ ನಮ್ಮ ಒಂದು ವಿಷನ್ ಮೂಲಕ ಅಂದ್ರೆ ಐಸ್ ಮೂಲಕ ಸಬ್ಕಾನ್ಶಿಯಸ್ ಮೈಂಡ್ಗೆ ಇವ್ರಿಗೆ ಈ ಒಂದು ಕೋರಿಕೆಗಳಿದೆಯಾ ಅಂತ ಅರ್ಥ ಆಗತ್ತೆ. ಎವ್ರಿ ಡೇ ನಾವು ಒನ್ ಡೇ ನೋಡಲ್ವಲ್ಲ, ಪ್ರತಿದಿನ ನೋಡ್ತಾನೆ ಇರ್ತೀವಲ್ಲ ಎದ್ದಿದ ತಕ್ಷಣ. ಸೊ ಅದು ರೀಪ್ರೋಗ್ರಾಮಿಂಗ್ ಅನ್ನೋದು ಸಬ್ಕಾನ್ಶಿಯಸ್ ಮೈಂಡ್ಗೆ ನಡೆಯುತ್ತೆ. ಸೊ ಇದು ಫ್ರೆಂಡ್ಸ್, ನೀವು ವಿಷನ್ ಬೋರ್ಡ್ ಎಲ್ಲ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ದು ವೈಫ್ ಅಂದ್ರೆ ಹೆಂಗಸರದ್ದು, ಅವ್ರಿಗೆ ಏನೇನ್ ಟಾರ್ಗೆಟ್ಸ್ ಇದೆ, ಎಷ್ಟು ಲಕ್ಷ, ಏನಾದ್ರು ಜಾಬ್ ಮಾಡ್ತಾ ಇದ್ರೆ ಪ್ರಮೋಷನ್ ಬೇಕಾ, ಅಥವಾ ನಿಮ್ ಮಕ್ಳಿಗೆ ಮದ್ವೆ ಆಗಿಲ್ಲ ಅಂದ್ರೆ ಆ ಮಕ್ಳಿಗೆ ಮದ್ವೆ ಆದಂಗೆ ಒಂದು ಫೋಟೋ ಇಮೇಜ್ ಅಲ್ಲಿ ಹಾಕ್ಬೋದು. ನಿಮ್ಗೆ ಪರ್ಸನಲ್ ಆಗಿ ಲೇಡೀಸ್ಗೆ ಯೂಶುವಲಿ ಸ್ಯಾರೀಸ್ ಅಂದ್ರೆ ಇಷ್ಟ, ಎಂತೆಂತ ಸ್ಯಾರೀಸ್ ತಗೋಬೇಕು, ಮತ್ತೆ ಎಂತೆಂತ ಜ್ಯುವೆಲರೀಸ್ ತಗೋಬೇಕು, ಆ ಫೋಟೋಸ್ ಸಹ ನೀವು ತೆಗೆದು ಆ ವಿಷನ್ ಬೋರ್ಡ್ ಅಲ್ಲಿ
ಇಟ್ಕೋಬಹುದು. ಇನ್ನು ಇದ್ರ ಬಗ್ಗೆ ಡೀಪ್ ಆಗಿ ನಾವು ಅದ್ಭುತ ರೀತಿಯಲ್ಲಿ ಮೆಡಿಟೇಷನ್, ವಿಜುವಲೈಸೇಷನ್ ಅಂಡ್ ಟೆಕ್ನಿಕ್ಸ್ ಕ್ಲಾಸಸ್ ಅಲ್ಲಿ ತಿಳಿಸ್ಕೊಡ್ತೀವಿ. ತುಂಬಾ ಅದ್ಭುತವಾಗಿರುತ್ತೆ. ಇವಾಗ ನಿಮ್ಗೆ ಇಷ್ಟು ಹೇಳ್ತಾ ಇದ್ದೀನಿ. ಸೊ ಇದನ್ನ ನೀವು ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಮಕ್ಳದ್ದು ನೆಕ್ಸ್ಟ್ ಮಕ್ಳು ಫೋಟೋ ಹಾಕಿ ಸೆಂಟ್ರಲ್ಲಿ, ಅದ್ರ ಸುತ್ತಲೂ ಅವ್ರಿಗೆ ಏನೇನು ಅಚೀವ್ ಮಾಡಬೇಕು, ಇವಾಗ 10th ಓದ್ತಾ ಇದ್ರೆ 10th ಅಲ್ಲಿ ಎಷ್ಟು ಮಾರ್ಕ್ಸ್ ಬರಬೇಕು ಏನು ಅದನ್ನ ನೀವು ಹಾಕ್ಬೋದು. ಅಂಡ್ ಆಫ್ಟರ್ PUC ಆದ್ಮೇಲೆ ಏನ್ ತಗೋಬೇಕು, ಅಥವಾ ಅವನು ಏನ್ ಆಗ್ಬೇಕು ಫ್ಯೂಚರ್ ಅಲ್ಲಿ, ಇಂಜಿನಿಯರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ, ಅಥವಾ MLA ನ, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಅಥವಾ ದೊಡ್ಡ ಒಂದು ಬಿಸ್ನೆಸ್ ಮ್ಯಾಗ್ನೆಟ, ವಾಟ್ ಎವರ್ ಇಟ್ ಮೇ ಬಿ. ಒಬ್ಬೊಬ್ರಿಗೊಂದೊಂದು ಆಸೆಗಳು ತಪ್ಪದೇ ಇದ್ದೇ ಇರುತ್ತೆ. ಸೊ ಆಸೆಗಳ ಪ್ರಕಾರ ನಿಮ್ಮ ಮಕ್ಕಳ ಒಂದು ಗೋಲ್ಸ್ನ ತಿಳ್ಕೊಂಡು ನೀವು ಈ ವಿಷನ್ ಬೋರ್ಡ್ ಅಲ್ಲಿ ಈ ರೀತಿ ಹಾಕ್ಬಹುದು. ಇದು ನೆಕ್ಸ್ಟ್ ನಿಮ್ಮ ಮಕ್ಳು ಇನ್ನೂ ಒಂದು ಮಗು ಇದೆ, ಹೆಣ್ಮಗುನೋ ಗಂಡು ಮಗುನೋ, ಅವ್ರದ್ದು ಇದೇ ರೀತಿ ಅವ್ರಿಗೆ ಏನೇನು ಈ ಆಸೆ ಇದೆಯೋ, ಅವ್ರು ಏನಾಗಬೇಕು ಅನ್ಕೊಂತ ಇದ್ದಾರೆ, ಫ್ಯೂಚರ್ ಹೇಗಿರ್ಬೇಕು ಅವ್ರದ್ದು, ಅವ್ರು ಎಂತ ಒಂದು ವೆಹಿಕಲ್ಸ್ನ ಯೂಸ್ ಮಾಡ್ಬೇಕು, ಪ್ರತಿಯೊಂದು ಫ್ರೆಂಡ್ಸ್ ಈಚ್ ಅಂಡ್ ಎವ್ರಿಥಿಂಗ್ ನೀವು ಈ ವಿಷನ್ ಬೋರ್ಡ್, ಅಥವಾ ನಾನು ಈ ರೀತಿ ಎಲ್ಲ ಲೈಫ್ ಟೈಮ್ ಹಾಕಿದ್ದೀನಲ್ಲ, ಎಲ್ಲರೂ ಇದೇ ರೀತಿ ಆಗ್ಬೇಕು ಅಂತೇನಿಲ್ಲ. ಇಯರ್ ಗೋಲ್ ಕೂಡ ಮಾಡ್ಕೋಬಹುದು. ಒಂದು ವರ್ಷಕ್ಕೆ ಇವಾಗ 2026 ಬರ್ತಾ ಇದೆಯಲ್ವಾ, ಸೊ ಆ 2026 ಅಲ್ಲಿ ನೀವು ಏನೆಲ್ಲ ಪಡಿಬೇಕು ಅನ್ಕೊಂತ ಇದ್ದೀರಾ ಅದನ್ನ ಮಾತ್ರ ನೀವು ವಿಷನ್ ಬೋರ್ಡ್ ಅಲ್ಲಿ ಹಾಕಿ ಪಿಕ್ಚರ್ಸ್ ಅಂಟಿಸಿ ನಿಮ್ಮ ಒಂದು ನಾರ್ತ್ ಗೋಡೆಗೆ ಅಂಟಿಸಿ, ನೀವು ಎದ್ದ ಕೂಡಲೇ ಪ್ರತಿದಿನ ಅದನ್ನ ನೋಡಿ ಒಂದು 2 seconds ರೆಪ್ಪೆ ಹಿಂಗೆ ಆಡಿಸ್ದೀರಾ ನೋಡ್ಬೇಕು. ನೋಡಿ ಮ್ಯಾನಿಫೆಸ್ಟೇಷನ್ ಮಾಡಿ. ಏನು, ನನಗೆ ಆಲ್ರೆಡಿ ಅಲ್ಲಿರುವ ಪಿಕ್ಚರಲ್ಲಿರುವ ಕಾರ್ ಬಂದ್ಬಿಟ್ಟಿದೆ, ಆ ಮನೆ ನಾನು ಕಟ್ಬಿಟ್ಟಿದ್ದೀನಿ, ಆ ಮನೆಯಲ್ಲಿ ನಾನು ವಾಸವಾಗಿದ್ದೀನಿ, ಅಥವಾ ಆ ಸೈಟ್ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ, ನನಗೆ ಈ ಜಾಬ್ ಬಂದ್ಬಿಟ್ಟಿದೆ, ನನ್ನ ಮಕ್ಳ ಮದುವೆ ಆಗೋಗಿದೆ. ಪ್ರತಿಯೊಂದು ಯು ಕ್ಯಾನ್ ಮ್ಯಾನಿಫೆಸ್ಟ್ ಥ್ರೂ ವಿಷನ್ ಬೋರ್ಡ್. ಸೊ ಇದು ಫ್ರೆಂಡ್ಸ್ ವಿಷನ್ ಬೋರ್ಡ್ ನಾನು ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ನಾನು ಇಲ್ಲಿ ಇದು ಕೂಡ ಹಾಕೊಂಡಿದ್ದೀನಿ, ವೇರ್ ಐ ಗೋ ಮನಿ ಕಮ್ಸ್ ಟು ಮೀ ಅನ್ನೋದು ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ಯಾಕೆಂದ್ರೆ ಅದು ನಾವು ಎಲ್ಲೇ ಹೋದ್ರು ಏನೇ ಮಾಡಿದ್ರು ನಮಗೆ ದುಡ್ಡು ಅನ್ನೋದು ನಮ್ಮ ಜೀವನದಲ್ಲಿ ಹರಿದು ಬರ್ತಾ ಇರಬೇಕು. ಇದಿಷ್ಟೇ ಅಲ್ಲ, ನಮ್ಮ ಒಂದು ಮನೆ ಬೆಡ್ರೂಮ್ ಅಲ್ಲಿ ಎಲ್ಲಿ ನೋಡಿದ್ರು ದುಡ್ಡಿನ ನೋಟ್ಗಳು ನಿಮ್ಗೆ ತೋರ್ಸಕ್ ಟ್ರೈ ಮಾಡ್ತೀನಿ. ಇದು ಮೋಸ್ಟ್ಲಿ ಬೆಳಕು ಕಾಣಿಸುತ್ತೋ ಇಲ್ಲೋ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಈ ರೀತಿ ಗೋಡೆಗಳಿಗೆ ಅಲ್ಲಲ್ಲಿ ಎಲ್ಲಾ ಗೋಡೆಗಳಿಗೂ ನಾನು ಏಂಜಲ್ ನಂಬರ್ಸ್ ಅನ್ನೋದು ಹಾಕಿದ್ದೀನಿ. ಸೊ ಏಂಜಲ್ ನಂಬರ್ಸ್ ತುಂಬಾನೇ ಡಿವೈನ್ ನಂಬರ್ಸ್ ಅಲ್ವಾ ನಮ್ಗೆ. ಸೊ ಆ ಡಿವೈನ್ ನಂಬರ್ಸು ರೂಮ್ ತುಂಬಾ ಹಾಕಿದ್ದೀನಿ ನಾನು, ಒಂದು ಗೋಡೆಗೆಲ್ಲ ಕಂಪ್ಲೀಟ್ ನಮ್ಮ ಬೆಡ್ರೂಮ್ ತುಂಬಾನು ಆ ಏಂಜಲ್ ನಂಬರ್ಸ್ನ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ರಿಯಾಲಿಟಿಯಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಅನ್ನೋದು ಮಾಡಬೇಕು. ನಾವು ಡೂಪ್ಲಿಕೇಟ್ ನೋಟ್ಸ್ ತಗೊಂಡು ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಕೆಲವರು ಮಾಡ್ತಾರೆ, ವಾಲ್ಪೇಪರ್ಸು ಹಾಕ್ತಾರೆ. ಬಟ್ ನಾನು ನಿಜವಾದ ಒಂದು ದುಡ್ಡನ್ನೇ ನಾವು ಹಾಕಿದಾಗ ನೋಡಿ ಇಲ್ಲಿ ಕೂಡ ಇದೆ. ಸೊ ಆ ಥರ ಎಲ್ಲ ಕಡೆ ನಾನು ನೋಟ್ನ ಅಣಿಸಿದ್ದೀನಿ. ಸೊ ಪ್ರತಿನಿತ್ಯ ನಾವು ಎದ್ದ ಕೂಡಲೇ ಈ ವಿಷನ್ ಬೋರ್ಡು ನೋಡ್ತೀವಿ, ಪ್ಲಸ್ ನಾವು ಆ ದುಡ್ಡನ್ನ ನೋಡಿದಾಗ ಕೂಡ ಆ ದುಡ್ಡು ಅನ್ನೋದು ನಮ್ಗೆ ಪ್ರತಿ ಕ್ಷಣ ಅಟ್ರಾಕ್ಟ್ ಆಗ್ತಾನೆ ಇರುತ್ತೆ. ಇದು ಫ್ರೆಂಡ್ಸ್ ವಿಷನ್ ಬೋರ್ಡ್ ಯಾವ ರೀತಿ ಮಾಡಬೇಕು ಅನ್ನೋದು ನನ್ನ ವಿಷನ್ ಬೋರ್ಡ್ ತೋರ್ಸೆ ನಿಮ್ಗೆ ಕ್ಲಾರಿಟಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಷ್ಟಗಿಂತ ಕ್ಲಾರಿಟಿಯಾಗಿ ಯಾರು ಹೇಳೋದಿಲ್ಲ. ಸೊ ಎಲ್ಲರೂ ಇದನ್ನ ಟ್ರೈ ಮಾಡಿ ತುಂಬಾ ಸೂಪರ್ ಆಗಿ ನಿಮ್ಮ ಒಂದು ಗೋಲ್ಸ್ನ ನೀವು ಅಚೀವ್ ಮಾಡ್ಬೋದು. ಇನ್ನು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಮ ಎಲ್ಲ ಡೌಟ್ಸ್ಗೂ ನಾನು ಆನ್ಸರ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ತಥಾಸ್ತು.